ರಾಜ್ಯೋತ್ಸವ ಶುಭಾಶಯ. ಸನ್ನೆಂತ ಅದ್ದೂರಿಯ ಕನ್ನಡ ರಾಜ್ಯೋತ್ಸವ ಮಾಡಿದೀವಿ. ಜನಗಳು ಏನು ಕನ್ನಡಕ್ಕೆ ಆತಂಕ ಆತರ ಏನ್ ಸರ್ ಆತಂಕ? ಎಷ್ಟು ಚೆನ್ನಾಗಿ ರಾಜ್ಯೋತ್ಸವ ಮಾಡ್ತೀವಿ ನಾವು ಪ್ರತಿ ವರ್ಷ. ಇದ್ರ ಬಗ್ಗೆ ಇಷ್ಟು ಮಾಹಿತಿ ನಾನು ಹೆಕ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ಅದನ್ನ ಹೇಳೇ ಬಿಡ್ತಿದ್ದು ನಿಮಗೆ. ಸೊ ಅದಕ್ಕೊಂದು ವಿಡಿಯೋನೇ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಲೈಫ್ ಎಂಜಾಯ್ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಿನ್ನೆ ತಾನೇ ನಾವು ಅದ್ದೂರಿಯಾದಂಥ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ದೀವಿ. ಎಲ್ಲ ಕನ್ನಡದ ಗುಂಗಿನ ನಾವು ಕನ್ನಡದ ಗುಂಗು ಇನ್ನೂ ನಮ್ಮ ತಲೆಯಿಂದ ಇಳಿಲೂಬಾರ್ದು. ಆದರೆ ಇಷ್ಟೆಲ್ಲ ಸಂಭ್ರಮದ ಮಧ್ಯೆ ನಮಗೊಂದು ಸಣ್ಣದಾದಂಥ ಒಂದು ಆತಂಕವು ನಮ್ಮನ್ನೆಲ್ಲ ಕಾಡ್ತಾ ಇದೆ. ಆ ಆತಂಕನ ಇವತ್ತು ನಾನು ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಆತಂಕ ಅಂತಂದರೆ, ನಾವು ಕನ್ನಡಿಗರು ಯಾತಕ್ಕೆ ಆತಂಕ ಪಡಬೇಕು ಅಂತ ನಾನು ಇವಾಗ ಹೇಳ್ತೀನಿ. ಏನಕ್ಕಪ್ಪ ಅಂತಂದರೆ, ನಮ್ಮದೇ ದಕ್ಷಿಣದ ರಾಜ್ಯಗಳಾದಂಥ ಕೇರಳದಲ್ಲಿ ಮಲಯಾಳಂ ಮಾತಾಡೋರಂಥ ಸಂಖ್ಯೆ 96.7%. ಐ ರಿಪೀಟ್ ದಿಸ್. ಕೇರಳದಲ್ಲಿ ಮಲಯಾಳಿಗರ ಸಂಖ್ಯೆ, ಮಲಯಾಳಿ ಭಾಷೆಯನ್ನು ಮಾತಾಡೋರ ಸಂಖ್ಯೆ 96.7%. ತಮಿಳುನಾಡಲ್ಲಿ ತಮಿಳು ಮಾತಾಡೋರ ಸಂಖ್ಯೆ 90%. ಸೀಮಾಂಧ್ರದಲ್ಲಿ ತೆಲುಗು ಮಾತಾಡೋರ ಸಂಖ್ಯೆ 89%. ತೆಲಂಗಾಣದಲ್ಲಿ ಮಾತಾಡೋರ ಸಂಖ್ಯೆ 77%. ನಮ್ಮ ಕರ್ನಾಟಕದಲ್ಲಿ ಎಷ್ಟಿರ್ಬೋದು? ಒಂದು ಗೆಸ್ ಮಾಡಿ, ಒಂದು ಊಹೆ ಮಾಡಿ. ಹೆದರಿಕೆ ಆಗುತ್ತೆ, ಆದರೂ ನೋಡಿ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ. ಕರ್ನಾಟಕದಲ್ಲಿ ಕನ್ನಡ ಭಾಷಿಕರ ಸಂಖ್ಯೆ 66.5% ಮಾತ್ರ. ಇನ್ನೂ ಒಂದ್ಸಲಿ ಕೇಳಿಸ್ಕೊಳ್ಳಿ, ಕರ್ನಾಟಕದಲ್ಲಿ ಕನ್ನಡ ಭಾಷಿಕರ ಸಂಖ್ಯೆ 66% ಮಾತ್ರ. 66% ಇದ್ದೀವಿ ಅಂತ ಹೆಮ್ಮೆ ಪಟ್ಕೋಬೇಕು ಅನ್ನೋ ಒಂದು ಕಡೆ. ಅದು 66%ಇಂದ ಏನು ಆತಂಕ ಕಾದಿದೆ ಅಂತ ನಾನು ನಿಮ್ಗೆ ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಕೇಳ್ಕೊಳ್ಳಿ. 1991ರಲ್ಲಿ ಅಸ್ಸಾಮಿನಲ್ಲಿ ಜನಗಣತಿಯಾದಾಗ ಅಸ್ಸಾಮಿನಲ್ಲಿ ಅಸ್ಸಾಮಿ ಭಾಷಿಕರ ಸಂಖ್ಯೆ 68% ಇತ್ತು. 1991ರಲ್ಲಿ ಅಸ್ಸಾಮಿನಲ್ಲಿ ಅಸ್ಸಾಮಿ ಭಾಷಿಕರ ಸಂಖ್ಯೆ 68% ಇತ್ತು. ಅದೇ 2011ರಲ್ಲಿ, ಅಂದರೆ 20 ವರ್ಷ ಆದಮೇಲೆ, 2011ರಲ್ಲಿ ಇವತ್ತು ಆಲ್ಮೋಸ್ಟ್ 10 ವರ್ಷ ಆಗೋಗಿದೆ. ಈ 10 ವರ್ಷದ ಹಿಂದೆ ಇನ್ನೊಂದು ಗಣತಿಯನ್ನು ಮಾಡಿದಾಗ ಅಸ್ಸಾಮಿನಲ್ಲಿ ಅಸ್ಸಾಂ ಭಾಷಿಕರ ಸಂಖ್ಯೆ 48%ಗೆ ಇಳಿದಿದೆ. ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, 20 ವರ್ಷಗಳಲ್ಲಿ ಅಜಮಾಸು 20-22% ಅಸ್ಸಾಮಿ ಮಾತಾಡೋರ ಸಂಖ್ಯೆ ಕೆಳಗಿಳಿದೋಗಿದೆ. ಇವತ್ತು ಅಸ್ಸಾಮಿನಲ್ಲಿ ಖುದ್ದು ಅಸ್ಸಾಮಿಗರು ಅಲ್ಪಸಂಖ್ಯಾತರಾಗೋಗಿದ್ದಾರೆ, ಅಸ್ಸಾಮಿ ಭಾಷಿಕರು ಅಲ್ಪಸಂಖ್ಯಾತರಾಗೋಗಿದ್ದಾರೆ. ಇದೇ ಅಪಾಯ ನಮ್ಮ ಕನ್ನಡಕ್ಕೂ ಇದೆ. ಯಾಕಿದೆ ಅಪಾಯ ನಮ್ಮ ಕನ್ನಡಕ್ಕೂ ಇದೆ ಅಂತ ಕೇಳಿದ್ರೆ, ನೀವು ಪ್ರವಾಹದಂತೆ ಬೋರ್ಗರೆದು ಬರುತ್ತಿರುವ ವಲಸಿಗರು ನಮ್ಮ ಕರ್ನಾಟಕವನ್ನು ತುಂಬ್ಕೊಂಡ್ಬಿಟ್ಟಿದ್ದಾರೆ. 6.5 ಕೋಟಿ ಇಲ್ಲಿ ನಮ್ಮ ರಾಜ್ಯದಲ್ಲಿರೋ ಜನಸಂಖ್ಯೆಯಲ್ಲಿ ಕನ್ನಡ ಮಾತಾಡ್ತಾ ಇರೋರು 4,30,00,000 ಮಾತ್ರ. ಇನ್ನು 20 ವರ್ಷ ಬಿಟ್ಟರೆ ನಾವು ಎಷ್ಟಾಗ್ಬೋದು? ಅರ್ಧಕ್ಕಿಂತ ಕಡಿಮೆ ಆಗ್ಬಿಡ್ತೀವಿ ನಾವು ಕನ್ನಡಿಗರು. ಹಾಗಾಗಿ ನಾವು ಕನ್ನಡವನ್ನು ಉಳಿಸ್ಬೇಕಾದಂಥ, ಬೆಳೆಸಬೇಕಾದಂಥ ಅತಿ ಅಗತ್ಯವಿದೆ. ಇದೇ ಇವತ್ತಿನ ಆತಂಕಕ್ಕೆ ಕಾರಣ. ಬಳಸಿದಷ್ಟು ಬೆಳೆಯೋ ಭಾಷೆ ನಮ್ಮದು ಕನ್ನಡ. ಅಸ್ಸಾಂನಲ್ಲಿ ಯಾಕೆ ಅದು ಈ 68%ಇಂದ 48% ಬರೀ 20 ವರ್ಷದಲ್ಲಾಯಿತು ಅಂತಂದರೆ, 35% ಬಂಗಾಳದಿಂದ ಬಂದಂಥ ವಲಸಿಗರು ಅಲ್ಲಿ ತುಂಬಿ ಹೋಗಿ ಬಂಗಾಳಿ ಭಾಷೆಯಲ್ಲಿ ತುಂಬ ವಿಜೃಂಭಿಸ್ತಾ ಇದೆ. ಹಾಗಾಗಿ ಅಸ್ಸಾಮಿ ಭಾಷೆ ಸೊರಗಿ ಹೋಗಿದೆ. ಅಲ್ಲಿನ ನೆಲದ ಭಾಷೆ ಆದಂಥ ಅಸ್ಸಾಮಿ ಭಾಷೆ ಸೊರಗಿ ಹೋಗಿದೆ. ಅದೇ ಪರಿಸ್ಥಿತಿ ನಮಗೆ ಕನ್ನಡಕ್ಕೆ ಬರಬಾರ್ದು. ಅಂದರೆ ನಾವು ಕನ್ನಡನ ಉಳಿಸ್ಕೋಬೇಕು ಅಂದರೆ ಅದನ್ನು ಬಳಸಬೇಕು. ಇದೊಂದೇ ಮಾರ್ಗ. ಕನ್ನಡನ ಬಳಸಿದಷ್ಟು ನಾವು ಬೆಳೆಸಬೇಕು, ಇನ್ನೇನು ಬೇರೆ ಮಾರ್ಗ ಇಲ್ಲ. ಕನ್ನಡನ ಬೆಳೆಸಬೇಕು. ಹೇಗೆ ಬೆಳೆಸಬೇಕು? ಹೇಗೆ ನಾವು ಬೆಳೆಸಬೇಕು ಅಂತಂದರೆ, ನಮ್ಮ ಹತ್ರ ಈಗ ಇಲ್ಲಿ ಬೋರ್ಗೈರೆತ್ತ ಬರುತ್ತಿರೋಂಥ ಪ್ರವಾಸಿಗರನ್ನ ತಡೆಯೋದಕ್ಕೆ ನಮ್ಮ ಹತ್ರ ಯಾವ ಮಾರ್ಗನೂ ಇಲ್ಲ. ಆದರೆ ನಮ್ಮಂಥ ಸಾಮಾನ್ಯ ಜನ ನಾವೇನು ಮಾಡಬೇಕು? ಆ ವಲಸಿಗರಿಗೂ ನಾವು ಕನ್ನಡ ಕಲಿಸ್ಬೇಕು. ಅಷ್ಟೇ ನಮ್ಮ ಹತ್ರ ಉಳ್ಕೊಂಡಿರೋ ಮಾರ್ಗ. ಅವರು ಕನ್ನಡ ಕಲಿಸ್ಬೇಕು. ಬ್ಯಾಂಕಲ್ಲಿ ಕೂತ್ಕೊಂಡು ಕನ್ನಡ ಮಾಲೂಮ್ ನಹಿ ಹಿಂದೆ ಮೇ ಬೋಲೋ ಅಂತನಲ್ಲ, ಆ ಪುಣ್ಯಾತ್ಮನಿಗೆ ಮಂಡ್ಯದ ಅಲೆಮನೆಯಿಂದ ತಂದು ಒಂಚೂರು ಬೆಲ್ಲ ನಾವು ಬಾಯಿಗೆ ಹಾಕಬೇಕು. ಅವನು ಹೆಂಗೆ ಚೆನ್ನಾಗಿ ತಿಂತಾನೆ, ಹೆಂಗಿದೆ ಅಂತ ಕೇಳಿದ್ರೆ ಅಚ್ಚಾಹೆ ಅಂತಾನೆ. ನಮ್ಮ ಕನ್ನಡ ಭಾಷೆನೂ ಇಷ್ಟೇ ಚೆನ್ನಾಗೈತಪ್ಪ, ಕನ್ನಡ ಕಲ್ತ್ಕೊ ಅಂತೇಳಿ ಅವನು ಕನ್ನಡ ನಾವು ಕಲಿಸ್ಬೇಕು. ಇದೊಂದೇ ನಮ್ಮ ಹತ್ರ ಉಳ್ಕೊಂಡಿರೋ ಮಾರ್ಗ. ಸಾಮಾನ್ಯ ಜನರಲ್ಲಿ ನಮ್ಗೆ ಉಳ್ಕೊಂಡಿರೋ ಮಾರ್ಗ ಇದೇನೆ. ATMಗೆ ಹೋದಾಗ ಕನ್ನಡ ಬಳಸಿ, ಏರ್ಪೋರ್ಟ್ಗಳಿಗೆ ಹೋದಾಗ ಕನ್ನಡ ಪೇಪರ್ ಕೇಳಿ. ಅವರು ಸೈಡಲ್ಲಿ ಇಟ್ಕೊಂಡಿರ್ತಾರೆ, ಎತ್ಕೊಡ್ತಾರೆ. ನಾವು ಕೇಳಲಿಲ್ಲ ಅಂದರೆ ಅವ್ರು ಕೊಡೋಲ್ಲ. ಯಾರು ಕೇಳಿಲ್ಲ ಅಂದರೆ ಒಂದಿನ ಕನ್ನಡ ಪೇಪರ್ ತರೋದೇ ಅವ್ರು ನಿಲ್ಲಿಸ್ಬಿಡ್ತಾರೆ. ನಾವು ಉಳಿಸ್ಕೋಬೇಕು ಅಂದರೆ, ನಾವು ಬೆಳೆಸ್ಕೋಬೇಕು ಅಂದರೆ ನಾವು ಅದನ್ನು ಮಾತಾಡಬೇಕು, ಜನಕ್ಕೆ ಕಲಿಸ್ಬೇಕು. ತಿಂಗಳಿಗೊಂದು 2 ಕನ್ನಡ ಕಲಿಸ್ತೀವಿ ಅಂತ ನಾವೆಲ್ಲ ಒಂದು ಅಂದ್ಕೋಬೇಕು. ಕನ್ನಡ ಗೊತ್ತಿಲ್ಲದೆ ಇರೋರಿಗೆ ಕನ್ನಡ ಕಲಿಸ್ಬೇಕು. ಇದೊಂದೇ ನಾವು ಕನ್ನಡ ಉಳಿಸ್ಕೊಳ್ಳೋಂಥ ಮಾರ್ಗ ಅಂತ ನನ್ನಂಥ ಸಾಮಾನ್ಯನಿಗೆ ನನಗನ್ಸಿದೆ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಪ್ರತಿ ವರ್ಷ ಈಗ ಆತಂಕ ನಮಗೆ ಕಡಿಮೆ ಆಗ್ತಾ ಹೋಗಲಿ ಅಂತ ನಾನು ಕನ್ನಡ ತಾಯಿ ಭುವನೇಶ್ವರಿನ ಕೇಳ್ಕೊತಾ ಈ ವಿಡಿಯೋನ ಎಲ್ಲೇ ಮುಗಿಸ್ತೀನಿ. ಮುಂದಿನ ವಾರ ಎಂದಿನಂತೆ ಮತ್ತೊಂದು ಇಂಥದ್ದೇ ಐತಿಹಾಸಿಕವಾದಂಥ ಮಾಲಿಕೆಯೊಂದಿಗೆ ನಿಮ್ಮನ್ನು ಬರ್ತೀನಿ. ಅಲ್ಲಿವರೆಗೆ ಜೈ ಕರ್ನಾಟಕ. ಜೈ ಕರ್ನಾಟಕ. ಜೈ ಕರ್ನಾಟಕ.